ಪುತ್ತೂರು ದರ್ಬೆಯಲ್ಲಿ ನಡೆದ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆ ಪ್ರಕರಣಗಳನ್ನು ದಾಖಲಿಸಿಕೊಂಡು ನಿಷ್ಪಕ್ಷಪಾತ ತನಿಖೆ ಮಾಡುತ್ತಿದ್ದು, ಹಬ್ಬದ ಸಂದರ್ಭದಲ್ಲಿ ಯಾವುದೇ ದ್ವೇಷವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಹಬ್ಬವನ್ನು ಆಚರಣೆ ಮಾಡುವಂತಾಗಬೇಕು ಎಂದು ಪುತ್ತೂರು ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಹೇಳಿದ್ದಾರೆ. ಅವರು ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕ್ ಸಭಾಂಗಣದಲ್ಲಿ ಪುತ್ತೂರು ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆಯ ವತಿಯಿಂದ ನಡೆದ ಶಾಂತಿ ಸಭೆಯಲ್ಲಿ ಮಾತನಾಡಿದರು. ಹಬ್ಬದ ವಿಚಾರಕ್ಕೆ ಸಂಬಂಧಿಸಿ ಈಗಾಗಲೇ ಪ್ರತಿ ಠಾಣಾ ಮಟ್ಟದಲ್ಲೂ ಶಾಂತಿ ಸಭೆಗಳು ನಡೆದಿದ್ದು, ಆದರೆ ಕಳೆದೆರಡು ದಿನಗಳ ಹಿಂದೆ ದರ್ಬೆಯಲ್ಲಿ ನಡೆದ ಅಹಿತಕರ ಘಟನೆಯ ಹಿನ್ನೆಲೆಯಲ್ಲಿ ಎಸ್ಪಿಯವರ ಸೂಚನೆಯಂತೆ ಈಗ ಮತ್ತೊಂದು ಸಭೆಯನ್ನ ನಡೆಸಿ ಪ್ರತಿಯೊಬ್ಬರ ಅಭಿಪ್ರಾಯಗಳನ್ನು ಪಡೆದಿದ್ದೇನೆ. ಪುತ್ತೂರು ಸಹಾಯಕ ಕಮಿಷನರ್ ಸ್ಟೆಲ್ಲಾ ವರ್ಗೀಸ್ ಅವರು ಮಾತನಾಡಿ, ಪ್ರತಿ ಧರ್ಮಗಳ ಹಬ್ಬದ ಸಂದೇಶ ಜಗತ್ತಿನ ಒಳಿತಾಗಿದ್ದು, ಅಂತಹ ಹಬ್ಬಗಳನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ಇನ್ನೊಬ್ಬರಿಗೆ ತೊಂದರೆಯಾಗದ ರೀತಿ ಆಚರಿಸಬೇಕು. ಬುದ್ಧಿವಂತರ ಜಿಲ್ಲೆ ಎಂಬ ಹೆಸರು ಪಡೆದಿರುವ ದಕ್ಷಿಣ ಕನ್ನಡವು ಕೆಟ್ಟ ವಿಚಾರಗಳಿಗೆ ಪ್ರಚಾರ ಪಡೆಯಬಾರದು ಎಂದರು. ಪುತ್ತೂರು ತಹಶೀಲ್ದಾರ್ ಎಸ್ಪಿ ಕೂಡಲಗಿ ಅವರು ಮಾತನಾಡಿ, ಪ್ರತಿ ಹಬ್ಬಗಳನ್ನು ಪ್ರೀತಿ, ವಿಶ್ವಾಸ, ಸಹೋದರತೆಯಿಂದ ಆಚರಣೆ ಮಾಡಬೇಕು ಎಂದರು. ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ. ಈಗಾಗಲೇ ಎಲ್ಲ ಪೂರ್ತಿ ಡಿಟೇಲ್ ಆಗಿ ಯಾವ ಥರ ಆಚರಣೆ ಮಾಡಬೇಕು ಮತ್ತು ತಮ್ಮಲ್ಲಿ ಕೂಡ ಕೆಲವೊಬ್ಬರು ಹಿಂದೆ ಏನೇನು ಇಶ್ಯೂಸ್ ಇತ್ತು, ಯಾವ ಥರ ಈ ಸಲ ನಾವು ಒಳ್ಳೆ ರೀತಿಯಲ್ಲಿ ಮಾಡಬೇಕಂತ ಸಲಹೆಗೆ ಕೊಟ್ಟಿದ್ದೀವಿ. ಅದೆಲ್ಲ ಸಲಹೆಗಳು ನೋಟ್ ಮಾಡಿದ್ದೀವಿ. ಸೊ ವಿಲ್ ಎನ್ಶೋರ್ ದ್ಯಾಟ್ ನಿಮ್ಮಿಂದ ಕೂಡ ನಮಗೆ ಒಂದೇ ಇದೆ, ಎಲ್ಲರೂ ಹಬ್ಬಗಳು ಬರೋದು ಇಟ್ ಇಸ್ ಫಾರ್ ಯುವರ್ ಪರ್ಸ್ನಲ್, ನಮ್ಮ ಪರ್ಸ್ನಲ್ ದೇವರಲ್ಲಿ ನಂಬಿಕೆ ಇರೋದು ನಮ್ಮ ಪರ್ಸ್ನಲ್ ಅಫೇರ್ ಮತ್ತು ಸಮುದಾಯಕ್ಕೆ ಒಳ್ಳೆಯದಕ್ಕಾಗಿಯೇ ಎಲ್ಲ ರಿಲಿಜನ್ ಕೂಡ ಎಕ್ಸ್ಪೆಕ್ಟ್ ಮಾಡೋದು. ಸೊ ಆ ಏನು ಉದ್ದೇಶ ಇದೆ, ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಮೇಂಟೈನ್ ದ್ಯಾಟ್. ಸೊ ನಾವು ಯಾವುದೇ ಹಬ್ಬ ಆಚರಣೆ ಮಾಡುವಾಗ ಇನ್ನೊಬ್ಬರಿಗೆ ತೊಂದರೆ ಆಗದೇ ರೀತಿಯಲ್ಲಿ ನಾವು ನಮ್ಮ ಸೆಲೆಬ್ರೇಷನ್ ಆಗೋದು ನಾವು ಎನ್ಶೋರ್ ಮಾಡ್ತೀವಿ. ಇದರಲ್ಲಿ ಮೆರವಣಿಗೆ ಎಲ್ಲ ಇದೆ. ಸೊ ಅವಾಗ ಯಾವುದೇ ಸ್ವಚ್ಛತೆ ಕೂಡ, ಈಗ ನಮ್ಮ ಈ ಜಿಲ್ಲೆಯಲ್ಲಿ ಯಾವುದೋ ಅಹಿತಕರ ಘಟನೆ ಹಿಂದೆ ನಡೆದಿದೆ. ಸೊ ಜಾಸ್ತಿ ಎಲ್ಲರದ್ದು ಫೋಕಸ್ ಅದ್ರ ಮೇಲೆ ಇದೆ. ಅದರ ಜೊತೆಗೆ ನೀವು ಸೆಲೆಬ್ರೇಟ್ ಮಾಡುವಾಗ ಸ್ವಚ್ಛತೆ ಕಾಪಾಡಬೇಕು. ನಾಳೆ ಯಾವುದೇ ರೀತಿಯಲ್ಲಿ ಅಲ್ಲಿ ಮಾಡ್ಕೊಂಡು ಹೋದರೆ ನಗರಸಭೆ ತುಂಬ, ಅಥವಾ ಎಲ್ಲೆಲ್ಲಿ ಮಾಡ್ತೀರಾ ಶಾರ್ಟ್ ನೋಟಿಸಲ್ಲಿ ಯಾಕಾಯಿತು ಅಂತಕ್ಕಂಥದ್ದು ನಮ್ಮ ಅಶ್ರಫ್ ಅವರು ಪ್ರಸ್ತಾಪ ಮಾಡಿದರು. ನಾವು ಶಾಂತಿ ಸಭೆಯನ್ನು ಆಲ್ರೆಡಿ ಮಾಡಿದ್ವಿ. ಇನ್ನೂ ಸಂಬಂಧ ಠಾಣಾ ಮಟ್ಟದಲ್ಲಿ, ಎಲ್ಲ ಠಾಣಾ ಮಟ್ಟದಲ್ಲೂ ಕೂಡ ನಾವು ಶಾಂತಿ ಸಭೆಯನ್ನು ಮಾಡಿದ್ವಿ. ಆದರೆ ಈಗಾಗಲೇ ಪ್ರಸ್ತಾಪ ಮಾಡದಂತೆ 21ನೇ ತಾರೀಕು ಏನು ಘಟನೆ ಆಯಿತು, ಆ ಘಟನೆ ಹಿನ್ನೆಲೆಯಲ್ಲಿ ಇನ್ನೊಂದು ಸಲ ಕರೆಸಿ ಮಾತಾಡಬೇಕು ಅಂತ ಹೇಳ್ಕೊಂಡು ನಮ್ಮ SP ಸಾಹೇಬರು ನೀಡಿದಂಥ ಸೂಚನೆ, ಇವತ್ತು ಬೆಳಗ್ಗೆ ಅವರು ಠಾಣೆಗೆ ಬಂದಿದ್ದಂಥ ಸಂದರ್ಭದಲ್ಲಿ ಪುತ್ತೂರಿಗೆ ಭೇಟಿಯನ್ನು ಕೊಟ್ಟಿದ್ದರು. ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಇನ್ನೊಂದು ಸಲ ಕರೆಸಿ ಏನು ಸಮಾಜದ ಬಂಧುಗಳ ಮನಸ್ಸಿನ ನಡುವೆ ಭಿನ್ನಾಭಿಪ್ರಾಯಗಳಿದ್ದಾವೆ ಅಥವಾ ವ್ಯತ್ಯಾಸಗಳಿದ್ದಾವೆ, ಅದು ಇನ್ನೊಂದು ಸಲ ಕರೆಸಿ ಮಾತಾಡಿ ಅವರಿಗೆ ಅಂತಕ್ಕಂಥ ಸೂಚನೆ ಮೇರೆಗೆ ಈ ಶಾರ್ಟ್ ನೋಟಿಸಲ್ಲಿ ಈ ಸಭೆಯನ್ನು ನಾವು ಆಯೋಜನೆಯನ್ನು ಮಾಡಿದ್ದೇವೆ. ಸೊ ಈ ಸಂದರ್ಭವನ್ನು ಹೇಳೋದಿಷ್ಟೇ, ಸಾಕಷ್ಟು ಘಟನೆಗಳು ನಡೀತಾ ಇರ್ತವೆ. ನಮ್ಮ ರಾಜ್ಯ ತಗೋಬೋದು ಅಥವಾ ನಮ್ಮ ರಾಷ್ಟ್ರ ತಗೊಳ್ಬೋದು ಅಥವಾ ಪುತ್ತೂರು ತಗೋಬೋದು. ಘಟನೆಗಳು ಪ್ರತಿದಿನ ಒಂದಲ್ಲ ಒಂದು ಘಟನೆಗಳು ನಡೀತಾ ಇರ್ತವೆ. ಆ ಘಟನೆಗಳ ಬಗ್ಗೆ ಅಭಿಪ್ರಾಯ ಭೇದಗಳು ಕೂಡ ಇರ್ತದೆ. ಅದು ಆ ಘಟನೆಗೆ ಮಾತ್ರ ಸೀಮಿತ ಆಗಬೇಕು ಅಂತಕ್ಕಂಥ ವಿಚಾರ ನಮ್ಮದು. ಯಾರು ತಪ್ಪು ಮಾಡಿದ್ದಾರೆ, ಯಾರಿಂದ ಘಟನೆ ಆಯಿತು, ಅದರ ಬಗ್ಗೆ ಈಗಾಗಲೇ 3 ಪ್ರಕರಣಗಳು ದಾಖಲಾಗಿದ್ದಾವೆ. ನಾವು ಕೂಲಂಕಷವಾದ ತನಿಖೆಯನ್ನು ಮಾಡ್ತಾ ಇದ್ದೇವೆ. ಈಗ ನಾಳೆ ನಡೆಯುವಂಥ ಮೊಹಮ್ಮದ್ ಪೈಗಂಬರರ ಒಂದು ಜಯಂತಿ ಆಚರಣೆ ಆಗಿರ್ಬೋದು ಮತ್ತು ಶ್ರೀಕೃಷ್ಣಾಷ್ಟಮಿಯ ಜಯಂತಿ ಆಗಿರ್ಬೋದು. ಇದರ ಬಗ್ಗೆ ನಿಮ್ಮ ಈ ಶಾಂತಿ ಸಭೆಯಲ್ಲಿ ನಿಮ್ಮಗಳ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಅದು ತುಂಬ ಖುಷಿ ಆಯಿತು. ಏಕೆಂತಂದರೆ ಒಂದು ಹಬ್ಬ ಅಂತಂದರೆ, ಒಂದು ಧರ್ಮದ ಹಬ್ಬ ಅಂತಂದರೆ ಎಲ್ಲರೂ ಒಂದು ಸೋದರತ್ವದಿಂದ, ಭಾತೃತ್ವದಿಂದ ನಡೆಸಬೇಕಾಗಿದೆ. ಏಕೆಂತಂದರೆ ನಾವು ಈ ಪುತ್ತೂರು ಇತಿಹಾಸ ನೋಡಿದರೆ 12ನೇ ಶತಮಾನದಿಂದ ಇಲ್ಲಿ ಒಳ್ಳೆಯ ಏನದ ನಮ್ಮ ದೇವಸ್ಥಾನಗಳು ಸಹಿತ ಆವಾಗಿನಿಂದಲೂ ಎಲ್ಲೆಡೆ ಪ್ರಖ್ಯಾತಿಯನ್ನಾಗಿದೆ.
ನಮ್ಮ ಮಹಾತ್ಮ ಗಾಂಧೀಜಿಯವರು ಸಹಿತ ಸ್ವಾತಂತ್ರ್ಯ ಪೂರ್ವದಲ್ಲಿ ಇಲ್ಲಿ ಬಂದು ಜನರನ್ನು ಉದ್ದೇಶಿಸಿ ಮಾತನಾಡಿ ಹೋದಂಥ ಸ್ಥಳ ಇದು. ಭಾಳ ಐತಿಹಾಸಿಕ ಸ್ಥಳ ಇದು. ಇದಕ್ಕೊಂದು ನೆರವು ಕೊಡಬೇಕಾದ್ರೆ ನಾವು ಕೋಮು ಗಲಭೆ ಮಾಡದೆ ಹಬ್ಬ ಹರಿದಿನಗಳನ್ನು ನಾವು ಸ್ವಚ್ಛಂದವಾಗಿ ಸಹೋದರತ್ವದಿಂದ ನಾವು ನಡೆಸಬೇಕಾಗಿದೆ. ಏಕೆಂತಂದರೆ ಏನೇನೋ ಘಟನೆಗಳಾಗ್ತವೆ. ಆ ಘಟನೆಗಳನ್ನು ನಮ್ಮ ಹಿರಿಯರಾದಂಥ ತಾವುಗಳೆಲ್ಲರೂ ಅಲ್ಲೇ ಒಂದು ಸೂಚಿಸುವಂಥದ್ದು ಕೆಲಸ ಆಗಬೇಕು. ಇಂಥ ದೊಡ್ಡ ಜಯಂತಿಗಳಾಗಿರ್ಬೋದು, ಮುಂದೆ ಹಬ್ಬ ಹರಿದಿನಗಳಾಗಿರ್ಬೋದು, ಅದನ್ನು ಯಶಸ್ವಿಯಾಗಬೇಕ ಕಾರಣ ನೀವೆಲ್ಲರೂ ಆಗ್ತೀವಿ. ಆವಾಗ ಆದರೆ ನಮ್ಮ ತಾಲೂಕು ಆಡಳಿತ ಆಗಿರ್ಬೋದು, ಪೊಲೀಸ್ ಇಲಾಖೆ ಅವಶ್ಯಕತೆ ಬೀಳಲ್ಲ. ವಿವಿಧ ಸಂಘಟನೆಗಳ ಪ್ರಮುಖರಾದ ಕಾವು ಹೇಮನಾಥ್ ಶೆಟ್ಟಿ, ಗೋಳಿಕಟ್ಟೆ ಇಬ್ರಾಹಿಂ, ಹನೀಫ್ ಬಗ್ಗುಮೂಲೆ, ಹಮೀದ್ ಸಾಲ್ಮರ, ಅಸಾದ್ ಅಬ್ದುಲ್ ರೆಹಮಾನ್, ಅಶ್ರಫ್ ಕಲೇಗಾ, ಲ್ಯಾನ್ಸಿ ಮಸ್ಕರೇನಸ್, ಕೆಎಸ್ ಸಿದ್ದಿಕ್, ಮೌರಿಸ್ ಮಸ್ಕರೇನಸ್ ಮೊದಲಾದವರು ಅಭಿಪ್ರಾಯ ಮಂಡಿಸಿದರು. ವೇದಿಕೆಯಲ್ಲಿ ಪುತ್ತೂರು ನಗರ ಠಾಣಾ ಇನ್ಸ್ಪೆಕ್ಟರ್ ಜಾನ್ಸನ್ ಡಿಸೋಸಾ, ಮಹಿಳಾ ಠಾಣಾ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್, ಗ್ರಾಮಾಂತರ ಠಾಣಾ ಪಿಎಸ್ಐ ಗುಣಪಾಲ್, ಸಂಚಾರಿ ಠಾಣೆಯ ಪಿಎಸ್ಐ ಸುಹಾಸ್ ಸಾರ್ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.